ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಇತಿಹಾಸ ಪ್ರಸಿದ್ಧ ಚಿಕ್ಕ ಸಂಗಮಕ್ಕೆ ಹೋಗುತ್ತಿದ್ದೇವೆ. ಜಗಜ್ಯೋತಿ ಅನ್ನಬಸವಣ್ಣನವರು ಬಾಲ್ಯದಲ್ಲಿ ಜಾತವೇದ ಮುನಿಗಳಿಂದ ವಿದ್ಯಾಭ್ಯಾಸ ಪಡೆದ ಸ್ಥಳವೇ ಈ ಚಿಕ್ಕ ಸಂಗಮವಾಗಿದೆ. ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿ ಮತ್ತು ಕೃಷ್ಣಾ ನದಿಗಳು ಸಂಗಮವಾದರೆ ಇಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಬರುವ ಈ ಚಿಕ್ಕ ಸಂಗಮವು ಬೀಳಗಿಯಿಂದ 14 ಕಿಲೋಮೀಟರ್ ದೂರದಲ್ಲಿದ್ದರೆ ಬಾಗಲಕೋಟೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಈ ಸುಂದರ ದೇವಸ್ಥಾನವು ಆಲಮಟ್ಟಿ ಜಲಾಶಯದ ಹಿನ್ನೀರಿನ ದಡದಲ್ಲಿ ಸುಮಾರು 8 ಎಕರೆ ಜಾಗದಲ್ಲಿ 2012ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ವೈಷ್ಣವ ಶೈಲಿಯಲ್ಲಿ ದೇವಸ್ಥಾನದ ಗೋಪುರ ನಿರ್ಮಾಣವಾದರೆ ಶೈವ ಶೈಲಿಯಲ್ಲಿ ಗರ್ಭಗುಡಿ ನಿರ್ಮಾಣವಾಗಿದೆ. ಇನ್ನು ಗ್ರೀಕ್ ಶೈಲಿಯಲ್ಲಿಯೂ ಸಹ 2 ಸಣ್ಣ ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಈ ತೆರನಾದ ಶಾಂತ ಸುಂದರವಾದ ದೇವಸ್ಥಾನ ಕಾಣಸಿಗುವುದು ಅಪರೂಪದಲ್ಲೇ ಅಪರೂಪ. ನಗರ ಪ್ರದೇಶದಿಂದ ದೂರವೇ ಇರುವ ಚಿಕ್ಕ ಸಂಗಮವು ಮನಸ್ಸಿಗೆ ಮುದ ನೀಡುವ ಪ್ರಕೃತಿಯ ಸೌಂದರ್ಯದಿಂದ ಒಡಗೂಡಿದ ಆಧ್ಯಾತ್ಮಿಕ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಬಂದರೆ ಎಂತಹ ಒತ್ತಡದಲ್ಲಿದ್ದರೂ ಸಹ ಮನಸ್ಸು ಶಾಂತವಾಗುತ್ತದೆ. ನೀವು ಸಹ ಇಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಇಲ್ಲವೇ ನಿಮ್ಮ ಕುಟುಂಬದವರೊಂದಿಗೆ ಬರಬಹುದು. ನನಗಂತೂ ಈ ಒಂದು ಪವಿತ್ರ ಸ್ಥಳ ತುಂಬ ಇಷ್ಟವಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.